ನಮಸ್ಕಾರ ಸ್ನೇಹಿತರೆ. ಟಾಸ್ ಗೆದ್ದು ಟೀಮ್ ಇಂಡಿಯಾ ಅಚ್ಚರಿಯ ಆಯ್ಕೆ. ಟೀಮ್ ಇಂಡಿಯಾದಲ್ಲಿ ಒಂದು ದೊಡ್ಡ ಬದಲಾವಣೆ. ಇನ್ನು ಭಾರತ ತಂಡ ಸದ್ಯಕ್ಕೆ ಈಗ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೂರನೆಯ ಏಕದಿನ ಪಂದ್ಯ ವಿಶಾಖಪಟ್ಟಣಂದಲ್ಲಿ ನಡೀತಾ ಇದೆ. ಈ ಒಂದು ಪಂದ್ಯದಲ್ಲಿ ಸದ್ಯಕ್ಕೆ ಈಗ ಟಾಸ್ ಆಯಿತು. ಟಾಸ್ ಗೆದ್ದು ನಮ್ಮ ಭಾರತ ತಂಡ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ODI ವರ್ಲ್ಡ್ ಕಪ್ ನಂತರ ಮೊಟ್ಟ ಮೊದಲ ಟಾಸ್ ಗೆದ್ದಿದೆ. 20ಕ್ಕೆ ಸತತ 20 ಟಾಸ್ ಸೋತು ಭಾರತ ಟಾಸ್ ಸೋತಿತ್ತು. ಬಟ್ ಈಗ 21ನೇ ಟಾಸ್ ಅಲ್ಲಿ ಇದು ಅಂತ್ಯವಾಗಿದೆ. ಹೀಗಾಗಿ ಟಾಸ್ ಗೆದ್ದು ನಮ್ಮ ಟೀಮ್ ಇಂಡಿಯಾ ಸದ್ಯಕ್ಕೆ ಈಗ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. ಬಟ್ KL ರಾಹುಲ್ ಅವರ ಮುಖದಲ್ಲಿ ಕೂಡ ನೀವು ನೋಡಬಹುದು, ಟಾಸ್ ಗೆದ್ದಿದ್ದಕ್ಕೆ ಒಂದು ಖುಷಿ. ಆದರೆ ಇಲ್ಲಿ ಹರ್ಷಿತ್ ರಾಣಾ ಮತ್ತು ಕುಲ್ದೀಪ್ ಯಾದವ್ ಜೊತೆಗೆ ಇಲ್ಲಿ ಹರ್ಷದೀಪ್ ಸಿಂಗ್ ಕೂಡ ಖುಷಿಯಾದರು. ಭಾರತ ಈ ಒಂದು ಸರಣಿಯಲ್ಲಿ ಕೂಡ 2-2 ಟಾಸ್ ಸೋತಿತ್ತು. ಹೀಗಾಗಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸರಣಿಯಲ್ಲಿ ಟಾಸ್ ಗೆದ್ದು ಭಾರತ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬಟ್ ಏನೆಲ್ಲ ಬದಲಾವಣೆ ಆಯಿತು ಟೀಮ್ ಇಂಡಿಯಾದಲ್ಲಿ ಅಂತ ಕೇಳ್ತಾ ಹೋಗ್ತಂದ್ರೆ, ಒಂದು ಬದಲಾವಣೆ ಇಲ್ಲಿ ಆಗಿದೆ. ವಾಷಿಂಗ್ಟನ್ ಸುಂದರ್ ಅವರ ಜಾಗಕ್ಕೆ ತಿಲಕ್ ವರ್ಮಾ ಅವರ ಎಂಟ್ರಿ ಆಗಿದೆ. ಸದ್ಯಕ್ಕೆ ನಮ್ಮ ಭಾರತ ಟಾಸ್ ಗೆದ್ದು ಟೆಸ್ಟ್ ರನ್ಗೆ ಇವರನ್ನ ಆಫ್ರಿಕಾ ತಂಡವನ್ನ ಕಟ್ಟಿ ಹಾಕಲಿದೆ ಅಂತ ನೋಡೋಣ. ಪ್ಲೇಯಿಂಗ್ 11 ಭಾರತ ತಂಡದ್ದು ಇಲ್ಲಿ ನೋಡ್ತಾ ಹೋದ್ರೆ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಇದ್ರೆ, ನಂಬರ್ 3 ವಿರಾಟ್ ಕೊಹ್ಲಿ, ನಂಬರ್ 4 ಋತುರಾಜ್ ಗಾಯಕ್ವಾಡ್, ನಂಬರ್ 5 ತಿಲಕ್ ವರ್ಮಾ, ನಂಬರ್ 6 KL ರಾಹುಲ್, ನಂಬರ್ 7 ರವಿ ಜಡೇಜಾ, ನಂಬರ್ 8 ಹರ್ಷಿತ್ ರಾಣಾ, ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗ್, ಪ್ರಸಿದ್ಧ ಕೃಷ್ಣ. ಇದು ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಎಂದು ಆಡಿದೆ. ಇದು ಏನಪ್ಪಾ ಅಂದ್ರೆ ಟಾಸ್ ಗೆದ್ದಿದ್ದು ಒಂಥರ ಟೀಮ್ ಇಂಡಿಯಾಗೆ ಇಲ್ಲಿ ಖುಷಿ ಆಯಿತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಈ ಒಂದು ಡಿಸೈಡರ್ ಪಂದ್ಯವನ್ನ ನಮ್ಮ ಭಾರತ ಗೆದ್ದು ಸರಣಿ ಕೈವಶ ಮಾಡಿಕೊಳ್ಳುತ್ತೋ ಇಲ್ಲವೋ ಎಂಬುದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.